ನನಗೆ ಗೊತ್ತು ಕಣೆ, ನೀನು ಯಾಕೆ ನಮ್ಮ ಅಕ್ಕಗೆಲ್ಲ ಇಲ್ಲದ್ದೆಲ್ಲ ಫಿಟ್ಟಿಂಗ್ ಇಕ್ಕಿ ನೀನು ಒಳ್ಳೆಯಳಾಗಿ ನನ್ನ ಮಾತಾಡ್ಸೋಣಂಗೆ ಮಾತಾಡ್ಸೋಕೆ ಬಂದು ಸಂಗೀತ ಒಳ್ಳೆಯಳು ದೀಕ್ಷಾ ಕೆಟ್ಟಳು ಅನ್ನಂಗೆ ಮಾಡೋದಕ್ಕಾಗಿನ ನಾನು ಮಾತಾಡ್ಸೋದಕ್ಕೆ ಬತ್ತೀಯಾ? ನೀನು ಈ ಮನೆಗೆ ಸೇರ್ಕೊಂಬಕ್ಕಾಗಿ ಹಿಂಗೆ ಮಾಡ್ತಾ ಇದೀಯಾ? ನೀನೇ ಇರು. ನಮ್ಮ ಅಪ್ಪನಮ್ಮನೆಲ್ಲ ನೋಡ್ಕೊಂಡು ಕಷ್ಟ ಸುಖ ನೋಡ್ಕೊಂಡು ಇದ್ರೆ ಗೊತ್ತಾಗುತ್ತೆ. ನೀನೇ ಇರಮ್ಮ, ನಾನೇ ಹೋಗ್ತೀನಿ ಸರಿನಾ? ನಾನೇ ಮನೆ ಬಿಟ್ಟು ಹೋಗ್ತೀನಿ, ನನ್ನ ಗಂಡನ ಕರ್ಕೊಂಡು ನಾವೇ ಹೋಗ್ತೀನಿ. ನಮ್ಮೂರೂ ಐತೆ, ನಮ್ಮೂರಾಗೂ ಹೊಲ ಮನೆ ಎಲ್ಲ ಐತೆ ನಮಗೂ. ಸರಿ, ನೀನು ಇರಬೇಕು ಅಂತ ನೀನು ಪ್ಲಾನ್ ಮಾಡ್ಕೊಂಡಿದ್ಯಾ? ಇರು. ದೀಕ್ಷಾ, ಸುಮ್ಮನೆ ಯಾಕೆ ತಪ್ಪಾಗಿ ತಿಳ್ಕೊಂತೀಯ? ನಾನು ಏನು ಇಲ್ಲಿರಲ್ಲ, ಇಲ್ಲೋಡು ನಾವೇನೂ ನೀನು ಕೇಳೋದಿಲ್ಲ, ಏನಿಲ್ಲ. ಅಪ್ಪ ಅಮ್ಮ ಇನ್ನು ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿರೋ, ನಾನೇನೇನು ಬೇಡ ಅಂದಿಲ್ಲ, ಚೆನ್ನಾಗಿರೋಣ ಕಣೆ. ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೊಂತೀಯ? ನನ್ನಿಂದ ಬೇಜಾರಾಗೈತೆ ಅಂತ ಹೇಳಿ, ನಾನು ಬಂದಿರೋದಕ್ಕೆ ಬೇಜಾರಾಗೈತೆ ಅಂತ ಹೇಳಿ ಮಾತಾಡ್ಸೋದಕ್ಕೆ ಬಂದಿದ್ದೆ ಅಷ್ಟೇ. ಆವಾಗಲೇ ಮಾತಾಡಲಿಲ್ಲ, ಇವಾಗ ಯಾಕೆ ಹಿಂಗೆ ಮಾತಾಡೋದಕ್ಕೆ ಬಂದಿದ್ಯಾ ನೀನು? ಹಿಂಗೆಲ್ಲ ಮಾತಾಡಬೇಡ ದೀಕ್ಷಾ. ಯಾಕೆ? ಚೆನ್ನಾಗಿರೋಣ, ನೀನು ನೋಡ್ಕೊಂಡು ಚೆನ್ನಾಗಿರಮ್ಮ, ನಾವೇನೇನು ಬೇಡ ಅನ್ನಲ್ಲ. ಅಮ್ಮ ಇನ್ನು ಅಪ್ಪ ಇನ್ನಿಬ್ಬರನ್ನ ಚೆನ್ನಾಗಿ ನೋಡ್ಕೊಂಡಿರು. ನಾವು ಬರೋಕ್ಕಾಗಲ್ಲ, ನಮಗೂ ನಮ್ಮ ಅತ್ತೆ ಮಾವ ಇದ್ದಾರೆ ಅಲ್ಲ, ಅವ್ರನ್ನ ನಾವು ನೋಡ್ಕೋಬೇಕು. ನನ್ನ ಮೈದನ ಬೇರೆ ಇದ್ದಾನೆ, ನಮಗೂ ಕೆಲಸ, ಬರೋಕ್ಕಾಗಲ್ಲ. ಹೆಂಗೆ ಗೊತ್ತಲಾಗೆ ನಿನ್ಗೂ ಚಿರುಗೂ ಏನು ಕೆಲಸ ಇಲ್ಲ, ಏನಿಲ್ಲ. ನಾನು ಕೆಲ್ಸಕ್ಕೆ ಹೋಗಿ ನೀನು ಮನೆಯಾಗಿರ್ತೀಯ, ಅಮ್ಮನ ನೋಡ್ಕೊಂಡಿರು. ನಾನೀಗ ಎರಡು ಕಡೆಗೂ ನೋಡ್ಕೊಂಬಕ್ಕಾಗಲ್ವಲ್ಲ, ನನಗೇನು ಆಗಲ್ಲ ಕಣಮ್ಮ. ಸುಮ್ಮನೆ ನಾನೇನು ಬಂದು ಇಲ್ಲಿರಬೇಕು ಅನ್ನೋದಕ್ಕೋಸ್ಕರ ನಾನೇನು ಹಿಂಗೆ ಮಾಡ್ತಿಲ್ಲ. ಸುಮ್ಮನೆ ಏನಕ್ಕೆ ಮಾತಾಡ್ತೀಯ ದೀಕ್ಷಾ? ಅಯ್ಯೋ, ಆಗೋಗ್ದಿಲ್ದವೆಲ್ಲ ಸುಮ್ಮನೆ ಮಾತಾಡಿ ಏನಕ್ಕೆ ಪ್ರಯೋಜನ? ಸುಮ್ಮನೆ ಸಿಟ್ಟು ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಂತೀಯ? ಹೇಳು, ಕೂಲಾಗಿರೋದು ಕಲಿ. ಯಾಕೆ ಸುಮ್ಮನೆ ಟೆನ್ಷನ್ ತಗೊಂಡು ಯಾಕೆ ಹಾರಾಡೋದಕ್ಕೆ ಹೋಗ್ತೀಯಾ? ನಾವು ಹೋಗ್ತೀವಿ, ನಮಗೂ ಹೊಲ ಮನೆ ಐತೆ. ಇಲ್ಲೆಲ್ಲರನ್ನೂ ನೋಡಿ ಎಲ್ಲಾರ್ದು ಬದುಕು ಮಾಡಿ ನಮಗಿರೋ ಅಂಥದ್ದೇನಿಲ್ಲ. ನಾವು ಗಂಡ ಹೆಂಡತಿ ಇಬ್ಬರು ಅಚ್ಚುಕಟ್ಟ ಮಾಡ್ಕೊಂಡು ಉಣ್ಕೊಂಡು ಹೆಂಗಿರ್ಬೋದು? ನಮಗೂ ಮನೆ ಐತೆ, ಎಲ್ಲ ಐತೆ. ನಾವು ಹೋಗ್ತೀವಿ. ನಾವು ಎಲ್ಲರಂತೇನೆ ಬಿಡು ಚೆನ್ನಾಗಿರೋಣ ಅಂತ ಅಂದ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಬಿಡು. ಯಾರೂ ಇಲ್ವಲ್ಲ, ನಮ್ಮ ಅಪ್ಪ ನಮ್ಮ ಅಮ್ಮನ ಮಕ್ಕ ನೋಡ್ಕೊಂಡು ನಾನು ಇರೋಣ ಅಂತ ಒಳ್ಳೆ ಮನ್ಸು ಮಾಡಿದ್ಕೆ ಹೆಂಗೆ ಮಾಡ್ತೀಯ ನೋಡಿ. ನೀನು ಬರೋದಕ್ಕಾಗಿ ಹಿಂಗೆ ಮಾಡ್ತಾ ಇದೆಯಾ? ನೀನೇ ಇದ್ಬಿಡು, ನೀನೇ ನೋಡ್ಕಳೆ, ನೀನೇ ಇದ್ಬಿಡು. ನಾವೇ ಹೋಗ್ತೀವಿ, ನಮಗೇನೇನು ಇಲ್ಲ ಬಿಡು ಅಂತ ಹೇಳಿ ಕೆಲಸ ಇಲ್ದಾರು ಅಂತ ಬೇರೆ ಹೇಳ್ತೀಯಲ್ಲ. ನೀನು ಒಬ್ಬಳೇ ಗೌರ್ಮೆಂಟ್ ಕೆಲಸ ತಗೊಂಡಿರೋದು? ನಿನ್ನ ಗಂಡಿಗೆ ಕೆಲಸ ಇರೋದು? ಹಂಗಾದ್ರೆ ನಮ್ಮಿಬ್ಬರಿಗೂ ಕೆಲಸ ಇಲ್ಲ ಅಂತ ನೀನು ಹೇಳ್ತಾ ಇದೀಯ. ಎಲ್ಲದಕ್ಕೂ ಯಾಕೆ ತಪ್ಪಾಗಿ ತಿಳ್ಕೊಂತೀಯ ದೀಕ್ಷಾ? ಅಯ್ಯೋ, ಕೆಲಸ ಇಲ್ಲ ಅಂದರೆ ನೀನು ಇನ್ನೇನು ಇವಾಗ ನಿನಗೇನು ಬೇರೆ ಕೆಲಸ ಇಲ್ಲ, ಅಪ್ಪ ಅಮ್ಮ ಇನ್ನೂ ನೋಡ್ಕೊಂತೆ. ಚಿರುಗೂ ಈಗೇನು ಬೇರೆ ಕೆಲಸಕ್ಕೆ ಇವಾಗ ನೋಡ್ಕೊಂಬದಿರೋದ್ರಾಗಿ ಹೋಗಲ್ಲ. ನೋಡ್ಕೊಂಬದಿದ್ದೇ ಇಲ್ಲ ಅಂದರೆ ಹೋಗ್ತಿದ್ರಿ ನನ್ನ ಕೆಲಸಕ್ಕೆ. ಅದಕ್ಕೇನೇನು ಕೆಲಸ ಏನಿಲ್ವಲ್ಲ, ಇಲ್ಲೇ ನೋಡ್ಕೊಂಡು ಚೆನ್ನಾಗಿರ್ತೀರ. ಈಗ ನಾನು ಹೋಗಲೇಬೇಕು ಕೆಲಸಕ್ಕೆ. ನಮ್ಮದು ಈಗ ಅತ್ತೆ ಮಾಮನ ಬೇರೆ ನೋಡ್ಕೋಬೇಕು, ಅವ್ರ ಕಡೆಗೂ ನೋಡಬೇಕು, ಇವ್ರ ಕಡೆಗೂ ನೋಡಬೇಕು. ಅದಕ್ಕೋಸ್ಕರ ಅಷ್ಟೇ. ಒಳ್ಳೆ ರೀತಿಯಾಗಿ ಹೇಳಿದ್ರೆ ನೀನೇನೇನೋ ತಿಳ್ಕೊಂತೀಯಮ್ಮ. ಯಾಕೆ ಅವಳು ನಂಬೋದು ನೀನು? ಬೇಡ ಕಣೆ, ಸುಮ್ಮನಿರಿ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಪಾಪ ಹುಡುಗಿ ಏನೇನು ಮಾತಾಡಿಲ್ಲ, ಏನೇನು ಒಂದಿಲ್ಲ, ಏನಿಲ್ಲ. ಸುಮ್ಮನೆ ಹುಡುಗಿನ ಯಾಕಂತೀಯ ದೀಕ್ಷಾ ನೀನು? ಗೊತ್ತಾಗಲ್ವೇನೆ ನಿನಗೆ? ಬಿಡಮ್ಮ ತಾಯಿ, ಬಿಡು. ಎಲ್ಲ ಹೋಗ್ತೀನಿ, ಸುಮ್ಮನಿರು. ನಾವೆಲ್ಲ ಹೋಗ್ತೀವಿ, ನಮಗೂ ಮನೆ ಬಾಕ್ಲ ಇದ್ದೆ. ಯಾಕಂಗೆ ಮಾತಾಡ್ತೀರ? ಓಸಾರು ಯಾಕಂಗೆ ಅಂಬ್ತೀರ? ನಾವು ನೋಡ್ಕೊಂಡಿದ್ದಕ್ಕೆ ನೋಡಿ ನಮಗೆ ಎಂಥ ಮರ್ಯಾದೆ ಮಾಡಿದ್ರಿ ನೀವು. ಅಳ್ಬೇಡ ಕಣೆ, ಅದ್ಯಾಕೆ ಅಳ್ತೀಯ? ಸುಮ್ಮನಿರೇ ಸಾಕು. ಒಳ್ಳೆಯಳಂತ ತೋರಿಸ್ಕೊಂಬಕ್ಕೆ ಬರಬೇಡ ಇಲ್ಲಿ. ನಿನ್ನಿಂದಲೇ ನನಗೆ ಹಿಂಗಾಗಿದ್ದು. ನಾವು ಹೆಂಗ ಚೆನ್ನಾಗಿದ್ವಿ, ನೀನು ಬಂದು ಯಾಕೆ ಹಿಂಗೆ ಮಾಡಿದೆ? ಮುಚ್ಚ ಬಾಯಿ. ಅವಳೇನೇ ಮಾಡಿದ್ಲು? ಬಂದಾಗಿಂದ ಪಾಪ ಸುಮ್ಮನೆ ಇದ್ದಾಳೆ, ಏನೇನು ಉಸಿರು ಬಿಟ್ಟಿಲ್ಲ. ನಾವು ಬೈದ್ರು ಅವಳು ಏನೇನು ಮಾತಾಡಿಲ್ಲ, ಏನಿಲ್ಲ. ಇನ್ನು ಮಾತಾಡ್ಸೋದಕ್ಕೆ ಬಂದಿದ್ದಾಳೆ. ಬಾರೆ ದೀಕ್ಷಾ, ಊಟ ಮಾಡ್ದಂಗೆ ಹಂಗೆ ಇದ್ರೆ ಹೆಂಗೆ ಸರಿ ಆಗುತ್ತೆ ಅಂತ ಮಾತಾಡ್ಸೋಕೆ ಬಂದವಳೆ. ಅವಳನ್ನೇ ಬಾಯಿಗೆ ಬಂದಂಗೆ ಬೈದ್ಲು, ಇನ್ನು ಮಾತಾಡ್ತಾಳೆ. ಸುಮ್ಮನೆ ದೀಕ್ಷಾ, ನಿಂಗೆ ಯಾಕೋ ಅತಿ ಆಯಿತು ನೋಡಿ. ಹೇಳು, ನೀನು ಹೋಗಳಾದ್ರೆ ಸುಮ್ಮನೆ ಹೋಗ್ಬಿಡಮ್ಮ. ನಮಗೇನು ಮಾಡಿಕ್ತಿದ್ರೊಟ್ಟೆ ನೀನು? ಎಂದು ಮಾಡಿಕ್ಕಿದೆಯಾ ನೀನು? ಈರ್ತಿನೇ ಇದೆಯಲ್ಲ. ಎಂದನೋ ಒಂದು ಲೋಟ ಕಾಪಿ ಕಾಸ್ಕೊಟ್ರೆ ಚೆನ್ನಾಗಿಲ್ಲ ಅಂತ ತಲೆನೋಯ್ತೈತೆ ಅಂತ ಮನಿಕೊಂಡ ಒಂದು ಲೋಟ ಕಾಪಿ ಕಾಸ್ಕೊಡಮ್ಮ ಅಂದರೆ ಯೋಸ್ ಮಾತಾಡಿದೀಯ ನೀನು? ಯೋಸ್ ಮಾತಾಡಿದೀಯಾ? ಬಿಡು ಅನ್ನಬಾರ್ದು ಅಂತ ಸುಮ್ಮನಿದ್ದೀನಿ. ಎಂದು ಮಾಡಿಕ್ಕಿದೆಯೇ? ನಾನು ನೋಡ್ಕೊಂಡಿದ್ದೀನಿ ಅಂತೆಲ್ಲ. ಏನು ನೋಡ್ಕೊಂಡಿದ್ಯಾ ಅಂತ ನೀನು? ಏನು ನೋಡ್ಕೊಂಡಿದ್ಯೆ? ನಾನು ಬಿಡು ಮಾತಾಡಬಾರ್ದು ಅಂತ ಎಷ್ಟು ನಾನು ಅಲ್ಲಿ ಕಚ್ಕೊಂಡು ಸುಮ್ಮನಿದ್ದಂಗೆಲ್ಲ ನಿಂದು ಯಾಕೆ ಜಾಸ್ತಿ ಆಗ್ತೈತೆ? ನಾನಿರಲ್ಲ ಕಣಮ್ಮ, ನಾನು ಹೋಗ್ತೀನಿ, ಸುಮ್ಮನಿರು. ಇವಾಗ ನಾವು ಇಲ್ಲಿರೋದಕ್ಕೆ ತಾನೇ ಎಲ್ಲರಿಗೂ ಹೊಟ್ಟೆ ಉರಿ. ಇವಳೆಲ್ಲಿ ಎಲ್ಲ ಬಾಲ್ಸಕೊಂಡು ತಿಂದು ಬಿಡ್ತಾಳೋ ಅಂತ ಹೇಳಿ. ಹಂಗೇನೆ ಏನಿದ್ದು ಮಾಡ್ತೀರ ನೀವಂತೂ. ಅವಳೇ ಇರ್ಲೇಳಿ ಬಿಡು, ಅವಳೇ ನೋಡ್ಕೊಂಡು ಅವಳೇ ಇರ್ಲೇಳಿ. ಇವಾಗ ಬಿಡು, ನಾನೇ ಅವಳೇ ಇದ್ದಾಳಲ್ಲ, ಇದ್ದೂರಂಗೆ ನೋಡ್ಕೊಂಬಳು, ಇವಳು ಹೋಗ್ಲಾಳು ಅಂತ ಹಿಂಗೆ ಮಾಡ್ತಾ ಇದ್ದೀರ. ಹೋಗ್ತೀನಿ, ಸುಮ್ಕಿರಿ. ನಮಗೂ ಐತೆ ಮನೆ ಬಾಗ್ಲು, ಹೋಗಿ ನಾವು ಮಾಡ್ಕೊಂಡು ತಿಂತೀವಿ. ಹೋಗಿ ಮಾಡ್ಕೊಂಡು ತಿನ್ನು. ಆ ರಂಟಂಬ್ಳತಾಗೆಲ್ಲನ ಅಲ್ಲಿ ಜೋರು ಮಾಡು. ಯಾರ್ದು ಅಲ್ಲಿ ಜೋರು ಮಾಡಿದ್ರೆ ಕೇಳಲ್ಲ ಕಣಿ. ಅಲ್ಲಿ ಮಾಡ್ಕೊಂಡು ತಿಂದ್ರೆ ಗೊತ್ತಾಗುತ್ತೆ, ಒಂದಿಟ್ಟು ಕಷ್ಟ ಅನುಭವಿಸಿದ್ರೆ ಗೊತ್ತಾಗುತ್ತೆ ಕಷ್ಟ ಏನು ಸುಖ ಏನು ಅಂತ ಹೇಳಿ. ಇಲ್ಲಿ ಅಮ್ಮನ ಹೊಟ್ಟೆಗೆ ಹೆಂಗಿದ್ಯಾ ಹಂಗೆ ಇದೆಯಲ್ಲ, ಅದಕ್ಕೆ ನಿನಗೆ ಕಷ್ಟ ಸುಖ ಅಂದ್ರೇನು, ಎಂಥ ಜನ ಇರ್ತಾರೆ ಅಂತ ಗೊತ್ತಿಲ್ಲ. ಹೋಗಲ್ಲಿ ಅವರೆಲ್ಲನ ಅಕ್ಕಪಕ್ಕಗಳ ಅವ್ರತಾಗೆಲ್ಲ ಚೆನ್ನಾಗಿತ್ಕೊಂಡು ಅವ್ರತಾಗೆಲ್ಲನ ನೀನು ಚೆನ್ನಾಗಿದ್ದು ಬಾ, ನೋಡೋಣ. ಕಾಪ್ರ ಮಾಡು, ಗೊತ್ತಾಗುತ್ತೆ.
ಹೋಗು ಹೋಗಮ್ಮ ಹೋಗು, ನಿನ್ನೆ ಹೋಗಳನ್ನೇನು ಬೇಡ ಅಂದಿಲ್ಲ, ಹೋಗ್ತೀನಿ ಅಂತೆಲ್ಲ ಹೋಗು. ನಾ ಮಾಡ್ಕೊಂಡು ಉಂದಂಗೆ ಹಂಗೆ ಇರೋಕ್ಕಾಗುತ್ತೇನೆ, ನಮಗೂ ಮಾಡ್ಕೊಂಡು ಉಂಬದು ಗೊತ್ತೈತಿ. ನಾನು ಬಿಡತ್ತ ಹೋಗ್ಲಿ, ಯಾರನ್ನ ಏನು ಅಂತಾರೆ ನಮಗೆ ಗುದ್ದಾಡಿದ್ರೆ ನಾವು ನಮ್ಮ ಮನೆಗೆ ಬಿಟ್ಟು ಹಸಿಗೆ ಹೋಗ್ಬಾರ್ದು ಅಂತ ಯೋಟ್ ಮರ್ಯಾದೆ ಕಾಪಾಡ್ಕೊಂಡು ಬಂದಂಗೆಲ್ಲ ನಿಂದು ಯಾಕೆ ಜಾಸ್ತಿ ಆಗ್ತೈತಿ. ಯೋಟು ನಾವು ಬಿಡತ್ತ ಹೋಗ್ಲಿ ಅಂತ ಅನ್ಸರಿಸ್ದಂಗೆಲ್ಲನ ಹೋಗು. ಹೋಗಳು ನಾವೇ ನಿನ್ನೆ ನಡ್ಕೊಂಡಿಲ್ಲ, ಹೋಗಮ್ಮ ಹೋಗು. ಹೋಗ್ತೀನಿ ಬಿಡು, ಯಾಕಂಗೆ ಬೈತೀರ. ಇವಾಗ ಸಮಾಧಾನ ಆಗೈತಿ ಸಂಗೀತಂಗೆ, ಎಲ್ಲರ ಹತ್ರನೂ ನನ್ನ ಬಯಸ್ದಾಗ ಸಮಾಧಾನ ಆಗೈತೆ. ಸುಮ್ಮನಿರೇ ದೀಕ್ಷಾ, ಅವಳೇನು ನಮ್ಗೇನು ಬೈ ಅಂತ ಹೇಳಿಲ್ಲ ಕಣೆ, ಅವಳಿಂದ ಮಾತಾಡ್ಸಿದ್ದಕ್ಕೆ ಬಂದಳು ಚೆನ್ನಾಗಿರೋಣ ಅಂತೇಳಿ. ನೀನೇನು ಬೇರೆಯವ್ರನ್ನಂಗೆ ಆಡ್ತೀಯಲ್ಲ ಅವಳನ್ನ, ಹೇಳತ್ಲಾಗೆ ಹಿಂಗೆ ಮಾಡಕ್ಕೆ ಹೋಗ್ಬಾರ್ದಮ್ಮ ನೀನು. ನಾವು ನೀನು ನೋಡ್ಕೊಂಡಿರೋದಕ್ಕೆ ನಾವೇನು ಅಟ್ಟ ಹುಡ್ಕೊಂಬಲ್ಲ ಕಣೆ ದೀಕ್ಷಾ, ನಾವು ನೀನು ನೋಡ್ಕೊಂಬಂದಿರೋದಕ್ಕೇನು ಬಿಡು, ನಮ್ಮ ತಂಗಿ ಅದಳು ನೋಡ್ಕೊಂತಾಳೆ, ನಮ್ಮಪ್ಪ ನಮ್ಮಮ್ಮ ನಂಬ್ತೀವಿ. ನೀನು ಹಿಂಗೆ ಮಾತಾಡ್ತೀಯ, ಹೋಗಮ್ಮ. ನೀನು ನೋಡ್ಕೊಂಬಕ್ಕೆ ಕಷ್ಟ ಆಗಿದ್ರೆ ಹೋಗು, ನಾವೇ ಅಲ್ಲೆಲ್ಲಿ ಓಡಾಡ್ಕೊಂಡಿರ್ತೀವಿ ಅಷ್ಟೇನು. ನಾನು ಇಲ್ಲಿರಲ್ಲ, ಹೋಗ್ತೀನಿ, ನನ್ನ ಗಂಡ ಬಂದಮೇಲೆ ಕರ್ಕೊಂಡು ಹೋಗ್ತೀವಿ, ಸುಮ್ಮನಿರಮ್ಮ. ಆಯಿತು ಹೋಗು, ನೀನು ಹೋಗಳು, ನಾವೀಗ ಇರಮ್ಮ ಅಂತ ಹೇಳ್ತೀವಿ. ಇಲ್ಲ ಅಂತ ನಾನು ಗಂಡ ಹೆಂಡ್ತಿಬ್ರು ಅಚ್ಚುಕಟ್ಟಾಗಿರ್ತೀವಿ, ಇವ್ರು ನೋಡ್ಕೊಂಬದು ಏನತ್ತೈತೆ ಅಂತ ನೀನು ಮಾಡಿದ್ರೆ ಇನ್ನೇನು ಮಾಡೋಕ್ಕಾವತ್ತು. ಹೋಗು, ಬೇಡ ಅಂದಾರೆ ಯಾರು, ಹೋಗಮ್ಮ ಹೋಗು. ಸೊ ನನ್ನಿಂದ ಪಾಪ ದೀಕ್ಷೆ ಬೇಜಾರಾದ್ಲು ಹೋಗತ್ಲಾಗೆ. ಅಕ್ಕ ಸುಮ್ಮನೆ ಇರೋ ಅನ್ನೆ ಅವಳನ್ನ ಅಪ್ಪ ಅಮ್ಮ ನೋಡಿಕ, ನಾನೇನು ನೋಡ್ಕೊಂಡು ಇಲ್ಲಿ ಇರೋಕ್ಕಾಗಲ್ಲ, ಯಾಕಂದರೆ ನಾನು ಬೇರೆ ಕೆಲ್ಸಕ್ಕೆ ಹೋಗ್ತೀನ, ಅಲ್ಲ ಮತ್ತೆ ಮಾವನ ಬೇರೆ ನೋಡ್ಕೋಬೇಕು, ನನ್ನ ಮೈದನ್ನ ಬೇರೆ ಎಲ್ಲರೂ ಇದ್ದಾರೆ, ಅಲ್ಲೆಲ್ಲ ನೋಡ್ಕೊಂಡು ಇಲ್ಲೂ ಇರೋಕ್ಕಾಗಲ್ಲ. ನೀನೇ ಇದೆಯಲ್ಲ ಹಂಗೆ ಹಿಂಗೆ ಅಂತಾಳೆ, ನನಗೆ ಇರೋಕ್ಕಾಗಲ್ಲ ಕಣೆ. ಇವಳ್ದು ಯಾಕೆ ಜಾಸ್ತಿ ಆಗ್ತೈತೆ, ಸುಮ್ಕಿರು. ಹೋದ್ರು ಹೋಗ್ಲಿ, ಅಲ್ಲೆಲ್ಲನ ಮಾಡಿ ಅಲ್ಲೆಲ್ಲ ದೂರಕ್ಕೆ ಹೋಗಿ ಕಾಂಡಿಲು ತಕ್ಕ ಮಾಡ್ಕೊಂಡು ಉಮ್ಲಿ, ಗೊತ್ತಾಗುತ್ತೆ. ಅಲ್ಲೇನು ಕಷ್ಟ ಏನು, ಅಲ್ಲಿ ಎಂತೆಂಥ ಜನಗಳು ಇರ್ತಾರೆ, ಅವರಣ್ಣ ತಮ್ಮಗಳ ಮಧ್ಯೆ ಎಲ್ಲ ಇದ್ದು ಬೆಂದು ಎಂತೆಂಥ ಕೇಣಿಸಣಿ ಮಾಡ್ತಾರೆ ಅಂತ ಅಲ್ಲೆಲ್ಲನ ಅನುಭವಿಸಿರಿ, ಗೊತ್ತಾಗುತ್ತೆ ಇವಳಿಗೆ. ಇಲ್ಲೇ ಇದ್ರೆ ಬಿಡು, ಇಲ್ಲೇನು ಯಾರು ಒಂಬರಿಲ್ಲ ಏನಿಲ್ಲ, ಏನು ಅನುಭವಿಸಿಲ್ವಲ್ಲ, ಅದಕ್ಕೆ ಕಷ್ಟ ಏನು ಸುಖ ಏನು ಅಂತ ಗೊತ್ತಿಲ್ಲ ಇವಳಿಗೆ. ಲಾಸ್ಟ್ ನೇಳು ಅಂತ ಒಂದಿಟ್ಟು ಇವಳು ಇನ್ನೇನು ಬಿಡು, ಲಾಸ್ಟ್ ನೇಳು ಸೆನಕ್ಕಿರಲಿ ಅಂತ ಒಂದಿಟ್ಟು ಎಲ್ಲ ಸೆನಕ್ಕೆ ನೋಡ್ಕೊಂಡ್ವಲ್ಲ, ಅದಕ್ಕೆ ನೀವಾದ್ರೂ ಮೂವರು ಕಷ್ಟ ಬಿದ್ದಿದ್ರೆ ಕಷ್ಟ ಸುಖ ಅಂದ್ರೆ ಏನು ಅಂತ ನಮ್ಮ ಸೀತಾನು ಬೋಲು ಅನುಭವಿಸ್ಯವಳೆ, ಅದಕ್ಕೆ ಅವಳಿಗೂ ಗೊತ್ತೈತಿ. ಸೊ ಬಿಡ, ಮತ್ತೆ ಬೈಬೇಡ. ಅವಳಿಗೆ ಏನೋ ಸ್ವಲ್ಪ ತಿಳಿಯಲ್ಲ, ಹಂಗೆ ಮಾತಾಡ್ತಾಳೆ ಅಷ್ಟೇ. ಚಿರು ಒಳ್ಳೇನು ಪಾಪ, ಅವನಿಗೆ ಹೇಳಿದ್ರೆ ಆಯ್ತು ಒಳ್ಳೆ ಮಾತನಾಗೆ. ಈಗಳಪ್ಪ ಅವಳಿಗೆ ಒಳ್ಳೆ ಮಾತನಾಗೆ ಹೇಳು, ಇರು ತಿರುಗು ಹೊಲ್ದಾಗೆಲ್ಲ ಅಪ್ಪ ಇನ್ನು ನೋಡ್ಕೊಂಬಕ್ಕಾಗಲ್ವಲ್ಲ, ಅದಕ್ಕೆ ಇವಾಗ ಸುಮ್ಮನೆ ಬೇರೆಯವರಿಗೆ ಕೂಲಿ ಇಕ್ಕಿರು, ಅವರು ಸರಿಯಾಗಿ ನೋಡ್ಕೊಂಬಲ್ಲ, ಏನಿಲ್ಲ. ಒಳ್ಳೇನು ಕಣೆ ಸಂಗೀತ, ಇವಳೆ ಒಳ್ಳೆಳಲ್ಲ, ಏನು ಮಾಡೋಕ್ಕಾವತ್ತು ಬಿಡು, ಹೋಗ್ಲೇಳು. ನಾವಿಬ್ರು ಗಂಡ ಹೆಂಡತಿ ಅಚ್ಚುಕಟ್ಟಾಗಿರ್ಬೋದು ಅಂತಾಳೆ. ಅವಳು ನೋಡ್ಕೊಂಬೋದು ದೊಡ್ಡ ಭಾರ ಆಗ್ಬಿಟ್ಟೈತಿ. ನೋಡ್ಕೊಂತಾ ಇದ್ದೀನಿ ಅಂದ್ಕೊಂಡಿದ್ದಾಳೆ. ನಾನಿಲ್ಲ ಅಂದ್ರೆ ನಮ್ಮ ಅಪ್ಪ ನಮ್ಮ ಅಮ್ಮಗೆ ಆಗೋದೇ ಇಲ್ಲ ಅಂದ್ಕೊಂಡವಳು, ಇವ್ರು ಯಾರು ಇರೋದೇ ಇಲ್ಲ ಅಂದ್ಕೊಂಡವಳಿ. ಅದೆಲ್ಲ ಸುಳ್ಳು. ನಾನು ಬರಲಿ ಹೇಳ್ತೀನಿ, ಕರ್ಕೊಂಡು ಹೋಗ್ತಾಳಂತೆ, ಹೋದ್ರು ಹೋಗ್ಲಿ, ನಿಮ್ಮ ಅಪ್ಪ ಬರಲಿ ಹೇಳ್ತೀನಿ, ಹೋದ್ರು ಹೋಗ್ತಾಳೆ ಬಿಡಪ್ಪ, ಸುಮ್ಕಿರೋಂತೀನಿ. ಅಲ್ಲ ಅವಳು ಪಾಪ ಹೋಗಿ ಅವಳಾಗಿ ಅವಳು ಮಾತಾಡ್ಸಿದ್ದಾಳೆ, ಮಾತಾಡ್ಬೇಕಾ, ಅವ್ಳು ಮಾತಾಡ್ಸಲ್ಲ ಅಂತ ಅಂದ್ಲು, ಅದಕ್ಕೇನೆ ಹೋಗಿ ಮಾತಾಡ್ಸಿದಾಳೆ ಪಾಪ. ಬಿಡು, ಹೋದ್ರು ಹೋಗ್ಲಿ, ನಾನೇನೆ ಮಾತಾಡ್ಸೋಣ, ತೆಗ್ಗಿ ಅವಳಿಗೆ ತಿಳಿಲಿಲ್ವ ಅಂತ ಹೇಳಿ ಅವಳೇ ಮಾತಾಡ್ಸಿದಾಳೆ. ಬಾರೇ ದೀಕ್ಷಾ, ಊಟ ಮಾಡು, ಬಾ, ಚೆನ್ನಾಗಿರೋಣ, ಸುಮ್ಮನೆ ಯಾಕೆ ಹಿಂಗೆ ಮಾಡ್ತೀಯ ನೀನು, ನಾನೇನು ಇಲ್ಲಿ ಇರಬೇಕಂಬದೇನಿಲ್ಲ, ಎಲ್ಲರೂ ಚೆನ್ನಾಗಿರೋಣ ಅಂತ ಮಾತಾಡೋಲ್ಲ ಅಂತ ಕುಕ್ಕಂಡವಳು ಇವಾಗ ಬಂದು ಹೆಂಗೆ ಬೈತಾಳೆ ನೋಡು. ಹೇಳು ಹುಡುಗಿ ಯಾಕೆ ಹಂಗೆ ಆಡುತ್ತಾ ಏನೋ. ಅವಳೇನು ಇಲ್ಲಿ ಇರೋಕ್ಕೆ, ಅವಳು ಎಲ್ಲಿ ಇವಳು ಬಂದಿರೋಕೆ ಹಿಂಗೆ ಮಾಡ್ತಾ ಇದ್ದಾಳೋ ಅಂದ್ಕೊಂಡವಳೆ. ಅವಳು ನೀನು ಇರೋಕ್ಕಾಗಲ್ಲಪ್ಪ, ನಾನು ಇರೋದಿಲ್ಲ ಅಂತ ಹೇಳ್ಬೇಕಾಯ್ತು ಸಂಗೀತ ನೀನು. ಅದನ್ನೇ ಹೇಳ್ದೆ ಅಕ್ಕ, ನಾವೇನು ನೋಡ್ಕೊಂಡು ಇಲ್ಲಿ ಇರೋಕ್ಕಾಗಲ್ಲಮ್ಮ, ನಾನೇನು ಅದಕ್ಕೇನು ಬಂದಿಲ್ಲ, ನಾನು ನಮ್ಮ ಅಪ್ಪಯ್ಯ ನಮ್ಮಮ್ಮ ಎಂಬತ್ತು ಪ್ರೀತಿ ವಿಶ್ವಾಸಕ್ಕೆ ಬಂದಿದ್ದೀನಿ. ನಮ್ಮ ಅಕ್ಕ ಇರೋ 9ಕ್ಕೆ ನಮ್ಮ ಅಮ್ಮನೂ ಕರೆದಿದ್ದಕ್ಕೆ ಬಂದು ಬೆಲೆ ಗೌರವ ಕೊಟ್ಟು ಬಂದಿದ್ದೀನಿ ಅಷ್ಟೇ. ನನಗೇನು ನೋಡ್ಕೊಂಡು ಇಲ್ಲಿ ಇರೋಕ್ಕಾಗಲ್ಲ, ನಮ್ಮ ಅತ್ತೆ ಮಾಮ ಎಲ್ಲ ಇದ್ದಾರೆ, ನಮಗೂ ಅಲ್ಲಿ ಕೆಲಸ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಅವರು ಕೆಲಸ ಐತೆ ಅವ್ರದ್ದು, ಯಾರು ಇರೋಕ್ಕಾಗಲ್ಲ ಇಲ್ಲಿ, ನೀನೇ ನೋಡ್ಕೊಂಡಿರು. ಚಿರುಗು ನಿನಗೂ ಏನು ಕೆಲಸ ಇಲ್ವಲ್ಲ ಏನು ಕೆಲಸ ಇಲ್ವಲ್ಲ ಅಂದಲ್ಲ ನೀನು, ನಮಗೆ ಏನು ಕೆಲಸ ಇಲ್ಲ ಅಂತ ಹೇಳ್ತೀಯ ಇದೆಯಲ್ಲ, ಹಂಗೆ ಹಿಂಗೆ ಅಂತ ಅದಕ್ಕೂ ಅಪಾರ್ಥ ಮಾಡ್ಕೊಂಡ್ಲು. ಅದಕ್ಕೆ ಅತ್ಲಾಗ ಸುಮ್ಮನೆ ಅದೇ. ಇವಾಗ ನಾನು ಏನು ಹೇಳಿದ್ರು ಅಕ್ಕ ಅವಳಿಗೆ ಕೆಟ್ಟದಾಗೆ ಕಾಣಿಸುತ್ತೆ. ಅಯ್ಯೋ ಇವಳು ಕೆಟ್ಟದಾಗೆ ಹೇಳ್ತಾಳೆ, ಅವಳಿಗೇನು ಇವಳು ಇಲ್ಲ ಆಗ್ಬಾರ್ದಾಯ್ತು, ಬೇರೆ ಊರಾಗೆ ಯಾರ್ದಾನ ಕೆಲಸದಾಗಿರೋದು ಆಗ್ಬೋದಾಗಿತ್ತು, ಇಲ್ಲೇನು ಇಲ್ದನ್ನ ಆಗ್ಬಿಟ್ಲಲ್ಲ, ಹಂಗೆ ಹಿಂಗೆ ಅಂತ ಅವಳಿಗೆ ಇಲ್ಲು ಸಿಟ್ಟು. ಮನೆಯಿಲ್ಲ ಏನಿಲ್ಲ ಅಂತ ಅನ್ನೋಗಾದ್ಲು. ಅವಳೇನು ಬೇರೆ ಊರನ್ನ ಚೆನ್ನಾಗಿ ಪೊಲೀಸ್ನವ್ರು ಯಾರೋ ಬರ್ತಾರೆ ಅಂತ ಹೇಳಿತ ಭಾಗ್ಯಂಟಿ ಅಂತಾರನ್ನ ಆಗಿ, ಎಲ್ಲನೂ ಬೇರೆ ಕಡೆಗೆ ಚೆನ್ನಾಗಿರ್ಬೋದಾಯ್ತಲ್ಲ, ಇದ್ದೂರಾಗೆ ಯಾಕೆ ಇಲ್ಲಿರ್ಬೇಕು ಇವಳು ಅಂಬೋದು ಒಂದು ಸಿಟ್ಟು ಅವಳಿಗೆ. ಅವಳು ಹೇಳ್ದಂಗೆ ಕೇಳಲಿಲ್ಲ ಅಂತ, ಅವಳು ಹೇಳ್ದಂಗೆ ಕೇಳ್ಬೇಕಾಯ್ತು ನಾನು. ನಾನೇ ಅದೇ ಬೇಡ ಅಂದಿದ್ರೆ ಚಿರುನ್ ಮದುವೆ ಆಗೋದು, ಅವಳು ಸುಮ್ಮನೆ ಆಗ್ತಿದ್ಲಾ. ಮಾತಾಡಿದ್ರೆ ಎಲ್ಲೆಲ್ಗ ಹೋಗ್ತಾ ಕಣೆ ಅಕ್ಕ, ಬಿಡು ಅವೆಲ್ಲ ಮಾತಾಡಬಾರ್ದು. ನಾವು ಆ ಹುಡುಗನ ಮಕ್ಕ ನೋಡ್ತೀವಿ. ಹುಡುಗ ಹೆಂಗ ಇರತ್ತಿ ಹೊಲ್ದಪ್ಪಲ್ದಾಗೆಲ್ಲ ನೋಡ್ಕೊಂಬತ್ತೆ, ಆ ಹುಡುಗನ ಮಕ್ಕ ನೋಡ್ತೀವಿ. ಇವಳೊಬ್ಳು ಏಟು ಹೇಳಿರು ಕೇಳಲ್ಲ, ನಮ್ಮೂರ್ಗೆ ಹೋಗೋಣ ಅಂತ ಅವನಿಗೆ ಹಿಂಸೆ ಮಾಡ್ತಾ ಇದ್ದಾಳೆ. ಬಾ ಹೋಗೋಣ ಅಂತ ಅವ್ನು ಸಿಟ್ಟಾಗ ಅದೇ ಹೋದ ಹೊಲ್ದ ಕಡಿಕೆ.
ಏನು ಮಾಡೋಣ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಹಂಗೆ ಹೋಗಿ ಅಲ್ಲ ಅನುಭವಿಸಿದ್ರೆ ಗೊತ್ತಾಗುತ್ತೆ ಹೇಳು. ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.